ಸಾಮಾನ್ಯವಾಗಿ ಪ್ರೀತಿ ಪ್ರೇಮ ಅಂತ ಹೇಳ್ಕೊಳ್ಳೋ ಮಕ್ಕಳಿಗೆ ಹೆತ್ತವರ ಹತ್ರ ಕಷ್ಟ ಹೇಳ್ಕೊಳ್ಳೋ ಮನಸ್ಸಾಗಲ್ಲ. ಆದರೆ ಫಿಲೋಮಿನಾಗೆ ಮನೆಯಲ್ಲೇ ಮಾತಾಡದೇ ಇದ್ರೆ ಮರ್ಡರ್ ಆಗೋಗ್ತೀನಿ ಅನ್ನೋ ಹಾಗೆ ಆಗ್ಬಿಟ್ಟಿತ್ತು. ಅಂತಹ ಅನಿವಾರ್ಯತೆ ಸೃಷ್ಟಿಯಾದ ಮೇಲೆ ನೊಂದು ಬಂದವಳು ಹಳೆಯದೆಲ್ಲವನ್ನು ಮರೆತು ಸಾಫ್ಟ್ವೇರ್ ಕಂಪನಿಯೊಂದಕ್ಕೆ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ಲು. ಆದರೂ ಪಾಪಿ ಪ್ರೇಮಿ ಅವಳನ್ನ ಬಿಡಲಿಲ್ಲ. ಈ ಗಿಲ್ಬರ್ಟ್ ಮತ್ತು ವಿನ್ನಿ ದಂಪತಿಯ 3 ಮಕ್ಕಳ ಪೈಕಿ ಮಧ್ಯದವಳು ಫಿಲೋಮಿನಾ. ಆಕೆಗೆ ಒಳ್ಳೆ ಎಜುಕೇಶನ್ ಕೊಡಿಸಿ ಅವಳ ಕಾಲ ಮೇಲೆ ಅವಳು ನಿಂತು ಸಾಧನೆ ಮಾಡೋದನ್ನ ನೋಡಬೇಕು ಅನ್ನೋ ಕನಸು ಕಂಡ ತಂದೆ ತಾಯಿ ಓದೋದಕ್ಕೆ ಮಂಗಳೂರಿಗೆ ಕಳುಹಿಸಿದ್ರು. ಅಲ್ಲೇ ಡಿಗ್ರಿ ಮುಗಿಸಿದ ಫಿಲೋಮಿನಾ ಯಾವಾಗ ಕಂಪ್ಯೂಟರ್ ಕ್ಲಾಸಿಗೆ ಸೇರ್ಕೊಂಡ್ಲೋ ಆಗ್ಲೇ ಆಕೆಯ ಜಾತಕದಲ್ಲಿ ಶನಿ ಪ್ರವೇಶ ಆಗಿಬಿಡ್ತು. ಆಕೆಯ ಬದುಕಿನೊಳಗೆ ವಕ್ರದೃಷ್ಟಿ ಬೀರಿದವನು ನೇರ್ಲಪದವು ಗ್ರಾಮದ ಹುಡುಗ ಕಿರಣ್. ಅವನು ಈಕೆಗೆ ಅದೇಗೆ ಪ್ರಪೋಸ್ ಮಾಡಿದ್ನೋ ಗೊತ್ತಿಲ್ಲ. ಹಿಂದೆ ಬಿದ್ದು ಮದುವೆ ಮಾಡ್ಕೋತೀನಿ ಅನ್ನೋವರೆಗೂ ಬಿಡ್ಲಿಲ್ಲ. ಫಿಲೋಮಿನಾ ಒಪ್ಪಿದ ಮೇಲೆ ಹುಡುಗ ಆಕೆಯ ಕಮ್ಯುನಿಟಿಗೆ ಸೇರಿದವನಾಗಿದ್ರಿಂದ ಆಕೆಯ ಹೆತ್ತವರು ಅವಳ ವಿರುದ್ಧ ಮಾತಾಡಲಿಲ್ಲ. ಅದು ಅಲ್ಲದೆ ಕಿರಣ 8-9 ಲಾರಿಗಳನ್ನಿಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದ ಮನುಷ್ಯ. ಹೆಂಡತಿನ ಚೆನ್ನಾಗಿ ನೋಡ್ಕೋಬಹುದು ಅಂದ್ಕೊಂಡು ಮದುವೆ ಮಾಡೇ ಬಿಟ್ರು. ಲವ್ ಮ್ಯಾರೇಜ್ ಅವ್ರದ್ದು. ಲವ್ ಮ್ಯಾರೇಜ್ ಅವ್ರಿಗೆ ಒಪ್ಪಿಗೆ ಇದ್ದದ್ದು, ಇಬ್ಬರು ಒಪ್ಪಿಗೆ ಇತ್ತು. ನಾವು ಒಪ್ಪಿ ಮದುವೆ ಮಾಡಿದ್ದು. ಆ ವರ್ಷ ನಾವು ಸಹ ಒಟ್ಟಿಗೆ ಇದು ಮಾಡಿ. ಅವರು 6 ತಿಂಗಳು ಮದುವೆ 3ನೇ ದಿವಸದಿಂದ ಕಷ್ಟ ಕೊಡ್ಲಿಕ್ಕೆ ಶುರು ಮಾಡಿದ್ದಾನೆ. 6 ತಿಂಗಳು ಒಟ್ಟಿಗಿದ್ರು. ಅದರ ಮತ್ತೆ ನಾವು ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡು ಬಂದದ್ದು ಅವಳನ್ನು. ಅರೆ, ಲವ್ ಮ್ಯಾರೇಜ್ ಮಾಡಿಕೊಂಡು ಗಂಡನ ಮನೆಗೋದವಳನ್ನ ಇವ್ರು ಯಾಕೆ ಕರ್ಕೊಂಡ್ ಬಂದ್ರು? ಅದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು. ಅರ್ಥ ಆಗ್ತಿಲ್ಲ ಅಲ್ವಾ? ಇಡೀ ಸ್ಟೋರಿ ಇರೋದೇ ಇಲ್ಲಿ. ಇದು ಸಂಸಾರದ ಸಮಸ್ಯೆ. ಈ ಫಿಲೋಮಿನಾ ಏನೋ ಪ್ರಾಯದಲ್ಲಿ ಪ್ರೀತಿ ಪ್ರೇಮ ಅಂತ ಕಿರಣನಿಗೆ ಮನಸ್ಸು ಕೊಟ್ಬಿಟ್ಲು. ಮದುವೆನೋ ಮಾಡ್ಕೊಂಡ್ಲು. ಆ ನಂತರನೇ ಆಕೆಗೆ ಪ್ರಿಯತಮನ ಪಾಖಂಡಿ ರೂಪ ಕಾಣಿಸಿತು. ಆ ಕಿರಣ ಪ್ರೀತಿಸಿದ್ದು ಇವಳನ್ನಲ್ಲ, ಇವರಪ್ಪನ ಆಸ್ತಿಯನ್ನ, ಈ ಹುಡುಗಿ ತರೋ ಹಣವನ್ನ. ಮದುವೆಯಾಗಿ 3 ದಿನ ಕಳೆಯೋದ್ರೊಳಗೆ ಕಾರು ಬಂಗ್ಲೆ ಅನ್ನೋದಕ್ಕೆ ಶುರು ಮಾಡಿದ್ದ ಕಿರಾತಕ ಕಿರಣ್. 23 ಮದುವೆ ಆದದ್ದು ಅವ್ರಿಗೆ ಕುಲಶೇಖರ ಚರ್ಚಿನಲ್ಲಿ. 3 ದಿವಸದಿಂದ ಅವನು ತುಂಬ ಕಷ್ಟ ಕೊಡಲಿಕ್ಕೆ ಶುರು ಮಾಡ್ದ. 3 ದಿವಸದಿಂದ. ನಂತರ ನಮ್ಮದು ಮನೆಗೆ 2 ಸಲ ಬಂದಿದ್ದಾರೆ ಅವರು. ನಿಲ್ಲಿಲ್ಲ, 2 ಸಲ ಬಂದರೆ ಹೋಗಿದ್ದಾರೆ. ಅದರ ನಂತರ ಸರ್ ನಾವು 4-5 ಸಲ ಹೋಗಿದ್ದೆ ನಾವು ಅವರ ಮನೆಗೆ. ಅವರಿಗೆ ಬುದ್ಧಿ ಹೇಳುವಾಗ ಅವ್ರು ಹೇಳಿದ್ರೆ, ನೀವು ಬಂಗಾರ ಹಣ, ತಾಯಿ ಮತ್ತು ಅಳಿಯ ನಮ್ಮದು ಕಿರಣ್ ಜಾನ್ಸನ್ ಪೆರೇರ. ಇವರು ಅಳಿಯನ ಆಸೆಗೆ ಸೊಪ್ಪಾಕಿಲ್ಲ. ಓದಿರೋ ಮಗಳನ್ನೇ ಕೊಟ್ಟಿದ್ದೀವಿ, ಇನ್ನು ಅವಳಿಗೆ ಅದೇನು ಬೇಕೆಂದ್ರೂ ಮಾಡ್ತೀವಿ ಹೊರತು ವರದಕ್ಷಿಣೆ ಅಂತ ಕೊಡೋದಕ್ಕಾಗಲ್ಲ ಅಂದಿದ್ದಾರೆ. ಆಗ ಕಿರಣ ಎಲ್ಲಾ ಧನದಾಹಿ ಗಂಡಂದಿರು ಮಾಡೋ ಥರ ಮಡದಿನ ಮನೆಯಿಂದ ಆಚೆ ದಬ್ಬಿದ್ರೆ ಕಥೆ ಬೇರೆ ಆಗಿರೋದು. ಆದ್ರೆ ಈ ಕಿರಣ ಎಲ್ಲರಂಥವನಲ್ಲ. ಅವನು ಹೆಂಡತಿನ ಗೃಹಬಂಧನದಲ್ಲಿಟ್ಟು ಮೃಗದಂತೆ ವರ್ತಿಸಿದ್ದ. ತವರಿಗಂತೂ ಅವಳನ್ನ ಸುತಾರಾಮ್ ಕಳಿಸಲ್ಲ ಅಂತ ತಾಕೀತು ಮಾಡಿದ್ದ. ಅದೆಂಗೋ ಗಂಡನ ಕಪಿಮುಷ್ಟಿಯಿಂದ ಅರೆ ಕ್ಷಣ ತಪ್ಪಿಸಿಕೊಂಡ ಫಿಲೋಮಿನಾ ಹೆತ್ತವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಲು. ಅವಳು ತಂದೆ ಹತ್ರ ಹೇಳಿದ್ಲು, ನನ್ಗೇನಾದ್ರೆ ಮಾಡಿ ಬಚಾವ್ ಮಾಡಿ, ಕಂಪ್ಲೇಂಟ್ ಕೊಟ್ಟು ನನ್ಗೇನಾದ್ರೆ ಮಾಡಿ ಬಚಾವ್ ಮಾಡಿ, ಇಲ್ಲಾಂದ್ರೆ ನನಗೆ ಇಲ್ಲಿ ಕೊಂದಾಗ್ತಾರೆ. ಬಂಗಾರು ಹಣ ತಾಯಿ ಮಗ ಕೂಡಿ ನನಗೆ ತುಂಬಾ ಕಷ್ಟ ಕೊಡ್ತಾರೆ, ಹಿಂಸೆ ಕೊಡ್ತಾರೆ. ರೂಮಿಗೆ ಹಾಕಿ ಸ್ಪ್ರೇ ಮಾಡ್ತಾರೆ, ರೂಮ್ ಒಳಗೆಲ್ಲ ಹಾಕಿ, ಮತ್ತೆ ಹಾಕಿ ಬ್ಯಾಟಿನಲ್ಲಿ ಎಲ್ಲ ಹೊಡೆದು ನನಗೆ ತುಂಬ ಕಿಳ್ಕೊಳ್ಗೋತ, ಕೈ ಕಾಲೆಲ್ಲ ಬೆಂಡು ಮಾಡ್ತಾರೆ. ಮತ್ತೆ ನಾನು ತುಂಬ ಹಣದ ಬಂಗಾರ ಅಂತ ಇದೇ ಮಾಡ್ತಾರೆ. ಇಲ್ಲಾಂದ್ರೆ ನಿನ್ನ ತಂಗಿಗೆ ಮಲಗ್ತೇನೆ, ಏನಾದ್ರೆ ಮಾಡಿ ನನಗೆ ಇದು ಬಚಾವ್ ಮಾಡಿ ಅಂತ ತಂದೆ ಹತ್ರ ಹೇಳಿದಕ್ಕೆ ಇವರು ಮತ್ತೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ಗೆ ಕರ್ಕೊಂಡು ಬಂದದ್ದಿಲ್ಲಿ ಅವಳನ್ನು. ಆವತ್ತು ತವರಿಗೆ ಬಂದವಳು ಮತ್ತೆ ಗಂಡನ ಮನೆಗೆ ಹೋಗಿಲ್ಲ. ಪೊಲೀಸ್ ಠಾಣೆಯಲ್ಲಿ ರಾಜಿ ಪ್ರಯತ್ನ ನಡೀತಾದ್ರೂ ಅದು ಬರ್ಕತ್ತಾಗದೆ ಪೊಲೀಸರೇ ಫಿಲೋಮಿನಾಳನ್ನ ಹೆತ್ತವರ ಜೊತೆ ಕಳಿಸಿದ್ರಂತೆ. ಆಗಲೇ ಕಿರಣ್ ವಿರುದ್ಧ ಡೌರಿ ಹರಾಸ್ಮೆಂಟ್ ಕೇಸ್ ಆಗಿತ್ತು. ಮತ್ತೆ ನಾವು 8ನೇ ತಿಂಗಳಲ್ಲಿ 24 ಪೂಜೆ ಕರಲಿಕ್ಕೆ ಹೋದದ್ದು ಅವರ ಮನೆಗೆ. ಬರುವಾಗ ನಾವು ನಮ್ಮದು ಮಗಳಿಗೆ ಕರೆದುಕೊಂಡು ಹೋಗ್ತೇವೆ. ನಮಗೆ ಪೂಜೆ ಉಂಟು, ಕುಟುಂಬದ ಪೂಜೆ ಉಂಟು.
ಅದಕ್ಕೆ ಅವರು ನಿರಾರಿಸಿದರು. ಕೊಂಡು ಬಾರದು, ನಮಗೆ ಹಣ ಬಂಗಾರ ಬೇಕು, ಮತ್ತೆ ಕೊಂಡೋಗಿ, ಈಗ ಕಳಿಸಿದ್ದಿಲ್ಲ ಅಂತ ಹೇಳಿದರು. ಮತ್ತು ನಾವು ಕಾಯ್ದು ಬರಲಿಲ್ಲ ಅವರು. 26ಗೆ ಮದುವೆ ಇದು ಫಂಕ್ಷನ್ ಇತ್ತು, ನಮ್ಮದು ಪೂಜೆ ಇತ್ತು. 28 ತಾರೀಕಿಗೆ ನಾವು ತಗೊಂಡು ಬಂದೆ. 2006 28 ತಾರೀಕಿಗೆ 8ನೇ ತಿಂಗಳು ಕಂಪ್ಲೇಂಟ್ ಕೊಟ್ಟಿದ್ದೆ ನಾವು. ಅವರ ದಿವಸ ಹೇಳಿದ್ರು 24 ಹೋದಾಗ ನನಗೆ ಹೇಗಾದರೆ ಬಚಾವ್ ಮಾಡಿ, ನಮಗೆ ಕೊಂದಾಕ್ತಾರೆ, ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನಗೆ ಹೇಗಾದರೆ ಬಚಾವ್ ಮಾಡಿ ಅಂತ ನಮ್ಮದು ಮಗಳು ಹೇಳಿದರು. ಅವರು ಕಳಿಸಲಿಲ್ಲ. ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಹೋಗಿ ಅವರ ಮನೆಗೆ ಹೋಗಿ ಇಬ್ಬರಿಗೆ ಪೊಲೀಸ್ ಠಾಣೆಗೆ ಕರೆದುಕೊಂಡರು. ಮತ್ತು ಪೊಲೀಸರು ಇನ್ಕ್ವೈರಿ ಮಾಡಿದರು. ಅದರ ನಂತರ ನೀವು ಹುಡುಗಿಗೆ ನೀವು ನಿಮ್ಮದು ಮನೆ ಇರಲಿ ಅಂತ ಹೇಳಿದರು. ನೀವು ಕರೆದುಕೊಂಡು ಹೋಗಿ ನಿಮ್ಮದು ಮನೆಗೆ ಇರಲಿ, ಅವನು ಕೇಳೋದಿಲ್ಲ ಅಂತ. ಅದರ ನಂತರ ಅವನು ತುಂಬ ಕಷ್ಟ ಕೊಟ್ಟಿದ್ದಾನೆ. ಇಲ್ಲಿ ಗೂಂಡಗಿರಿ ತಂದು ನಮ್ಮದು 2-3 ಸಲ ಬಾಗಿಲು ಮುರಿದು ಅವನು ಗೂಂಡತೆ ತಂದು ನನ್ನ ಮಗಳಿಗೆ ಓಡಿದ್ದಾನೆ, ನಮ್ಮದು ಹೆಂಡತಿಗೆ ಓಡಿದು ತುಂಬ ಪುನಃ ಹತ್ತಿನ ಐಲ್ಯಾಂಡ್ ಹಾಸ್ಪಿಟ್ಲಿಗೆ ನಾನು ಅಡ್ಮಿಟ್ ಮಾಡಿದ್ದೇನೆ. ಅವರಿಗೆ ಪುನಃ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅಷ್ಟಾದ ಮೇಲೂ ಕಿರಣ ಸುಮ್ಮನಿರಲಿಲ್ಲ. ಇವರ ಮನೆಗೆ ರೌಡಿಗಳನ್ನ ಕಳಿಸಿ ಹೊಡೆಸಿದ್ದ. ಆಗಾಗ ಕೊಲೆ ಬೆದರಿಕೆ ಹಾಕ್ತಿದ್ದ. ಒಂದಿಲ್ಲೊಂದು ರೀತಿಯಲ್ಲಿ ಹಿಂಸೆ ಕೊಡ್ತಾನೇ ಇದ್ದ. ಆ ಬಗ್ಗೆ ಎಲ್ಲ ಮಂಗಳೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅಷ್ಟಾದ್ರೂ ಕಿರಣ್ ಮಾತ್ರ ಅರೆಸ್ಟ್ ಆಗಿರಲಿಲ್ಲ. ಆದರೆ ಅವರು ಶಾಂತ ರೀತಿಯಿಂದ ವರ್ತಿಸುತ್ತಿದ್ದರು. ಇದಕ್ಕೆ ಪೊಲೀಸರ ನಿರ್ಲಕ್ಷ್ಯ ಕಾರಣ. ಗ್ರಾಮಾಂತರ ಪೊಲೀಸರನ್ನು ಕ್ರಮ ತೆಗೆದುಕೊಳ್ಳುವುದರ ಇಂದಿನ ಈ ಕಿಡ್ನ ಅಪಹರಣ ಆಗುತ್ತಿರಲಿಲ್ಲ, ಖಂಡಿತ ಆಗುತ್ತಿರಲಿಲ್ಲ. ಆದುದರಿಂದ ಪ್ರಥಮವಾಗಿ ಪೊಲೀಸರ ನಿರ್ಲಕ್ಷ್ಯ. ಮತ್ತು ನಾನು ಕೇಳಿದ್ದಕ್ಕೆ ಪೊಲೀಸರು ಹೇಳು ಅವನು ಮಾನಸಿಕ ಅಸ್ವಸ್ಥ ಆದರೆ ಅವನು ವಾಹನ ಬಿಡಲಿಕ್ಕೆ ಪರ್ಮಿಷನ್ ಯಾರು ಕೊಟ್ಟದ್ದು ಅವನಿಗೆ? ಹೌದು, 9 ಲಾರಿಗಳು ನಡೆಸ್ತಾನೆ ಅವನು. ವಿದೇಶದಲ್ಲಿ ಹೋಗಿದ್ದಾನೆ ಅವನು. ಇಲ್ಲಿ ಕೇಸ್ ಇರುವಾಗಲೇ ಅವನು ವಿದೇಶದಲ್ಲಿ ಇರುವುದು. ಅವ್ರ ಪಾಸ್ಪೋರ್ಟ್ ಅವ್ರು ಸೀಸ್ ಮಾಡಬೇಕಿತ್ತು. ಅಂಥದ್ದು 498 ಅಂದರೆ ಅದು ಗಂಭೀರ ಪ್ರಕರಣ. ಅದಕ್ಕೆ ಜಾಮೀನು ರಹಿತ. ಅದ್ಯಾಕೆ ಪೊಲೀಸರು ಇಂಥದ್ದೊಂದು ನಿರ್ಲಕ್ಷ್ಯ ತೋರಿಸಿದ್ರೋ ಗೊತ್ತಿಲ್ಲ. ಆದ್ರೆ ಈಗ ಫಿಲೋಮಿನಾಳನ್ನ ಕರ್ಕೊಂಡೋಗಿರೋನು ಗಂಡನೇ ಅಲ್ವಾ ಅಂತ ಅಲಕ್ಷ್ಯ ಮಾಡಲಿಲ್ಲ. ಕೆಲಸಕ್ಕೆ ಹೊರಟವಳನ್ನ ಬಲವಂತದಿಂದ ಹೊತ್ತೊಯ್ದವನನ್ನ ಹಿಡಿಲೇಬೇಕು, ಹುಡುಗಿಯನ್ನ ಸೇಫ್ ಆಗಿ ಹೆತ್ತವರ ಕೈಗಿಡಬೇಕು ಅಂತ ನಿಂತರು. ವಿಶೇಷ ತಂಡ ಮಾಡಿಕೊಂಡು ತನಿಖೆಗಿಳಿದವರು ಮೊದಲು ಪತ್ತೆ ಹಚ್ಚಿದ್ದು ಅಪಹರಣಕ್ಕೆ ಬಳಸಿದ್ದ ಟಾಟಾ ಸುಮೋವನ್ನ. ನಂತರ ಅದರ ಡ್ರೈವರನ್ನ ಹಿಡ್ಕೊಂಡು ಬೆಂಡೆತ್ತಿದವರಿಗೆ ಏನೆಲ್ಲ ಮಾಹಿತಿ ಸಿಕ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಫಿಲೋಮಿನಾಳನ್ನ ರೆಸ್ಕ್ಯೂ ಮಾಡಿದ್ರು. ನಿನ್ನೆ ರಾತ್ರಿ ಪುತ್ತೂರಿನ ನೆಲ್ಯಾಡಿಯಲ್ಲಿ ಆರೋಪಿ ಕಿರಣ ತನ್ನ 5 ಸಹಚರರ ಜೊತೆ ಸಿಕ್ಕಿಬಿದ್ದಿದ್ದಾನೆ. ಇವತ್ತು ಪೊಲೀಸರ ಶೀಘ್ರ ಕಾರ್ಯಾಚರಣೆ ಫಿಲೋಮಿನಾಳನ್ನ ಉಳಿಸಿದೆ. ಹುಡುಗಿ ಮನೆ ಸೇರಿದ್ದಾಳೆ. ಕಿಡ್ನಾಪರ್ ಕಿರಣ ಫಿಲೋಮಿನಾಳನ್ನ ಹೊತ್ತೊಯ್ದು ಏನು ಮಾಡ್ದ, ಅವನು ಕಿಡ್ನಾಪ್ ಮಾಡಿದ್ಯಾಕೆ ಅನ್ನೋದೆಲ್ಲ ತನಿಖೆಯಿಂದ ತಿಳಿದು ಬರಬೇಕಿದೆ. ಈ ಕೇಸಲ್ಲಿ ಅನಾಹುತ ನಡೆಯೋ ಮೊದಲು ಮಂಗಳೂರಿನ ಪೊಲೀಸರು ಎಚ್ಚೆತ್ತುಕೊಂಡು ತನಿಖೆ ನಡೆಸಿ ಆರೋಪಿಯ ವಿರುದ್ಧ ಸರಿಯಾದ ಕ್ರಮ ತಗೊಂಡ್ರು. ಇದು ಎಲ್ಲ ಪೊಲೀಸರಿಗೂ ಮಾದರಿ ಆಗಲಿ. ಯಾವ ಪ್ರಕರಣವನ್ನು ಈಸಿಯಾಗಿ ತಗೊಳ್ಳದೆ ತನಿಖೆ ನಡೆಸಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ಸ್ಟೋರಿಗೆ ಹೋಗೋ ಮೊದಲು ಸಣ್ಣದೊಂದು ಬ್ರೇಕ್.